ಅನ್ನಭಾಗ್ಯಕ್ಕೆ ಏನು ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇತ್ತಲ್ಲ, ಅಂತ್ಯೋದಯ ಆಗಿರಬಹುದು ಅಥವಾ BPL ಕಾರ್ಡ್ದಾರರಿಗೆ ಏನು 5 kg ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡ್ತಾ ಇದ್ರಲ್ಲ. ಮೊದಲೆಲ್ಲ ಏನಂತಂದರೆ ಅಕ್ಕಿ ಸಿಗ್ತಿರಲಿಲ್ಲ, ಅದಕ್ಕೋಸ್ಕರ ಏನು ಮಾಡ್ತು ಅಂತಂದರೆ ರಾಜ್ಯ ಸರ್ಕಾರ ದುಡ್ಡನ್ನು ಹಾಕೋದಕ್ಕೆ ಶುರು ಮಾಡ್ತು. ಆದರೆ ಕಳೆದ ಡಿಸೆಂಬರ್ ಜನವರಿಯಿಂದ ಈ ದುಡ್ಡು ಬಂದಿಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೊಂದೇನಂತಂದರೆ ಕಳೆದ 3 ತಿಂಗಳಿನಿಂದ ಜಮೆಯಾಗಿಲ್ಲ ಈ ಒಂದು ದುಡ್ಡು. ಇದು ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವು ಫಲಾನುಭವಿಗಳಿಗೆ ಡಿಸೆಂಬರ್ನಲ್ಲಿ ಹಣ ಜಮಾವಣೆಯಾಗಿದೆ. ಅಂದರೆ ಡಿಸೆಂಬರ್ ಮತ್ತು ಜನವರಿಯಿಂದ ಜಮಾವಣೆ ಆಗಿಲ್ಲ ಅಂತ ಹೇಳಲಾಗಿದೆ. ಆದರೆ ಹಲವರಿಗೆ 3 ತಿಂಗಳಿನಿಂದ DBT ಮೂಲಕ ಹಣ ಬಂದಿಲ್ಲ. ಅನ್ನಭಾಗ್ಯದ ಹಣಕ್ಕಾಗಿ ಕಾದು ಕಾದು ಬೇಸರಗೊಂಡು ಮಹಿಳೆಯರು ಈಗ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾದರೆ ಆಗ್ತಿರೋದಾದರೂ ಏನು ಅಂತ ನೋಡೋದಾದರೆ, ನಿಗದಿಯ ಸಮಯಕ್ಕೆ DBT ಮೂಲಕ ಫಲಾನುಭವಿಗಳ ಖಾತೆಗೆ ಪಡಿತರ ಹಣವನ್ನು ಜಮಾವಣೆ ಮಾಡಲಾಗ್ತಾ ಇಲ್ಲ. ಕೆಲವೊಂದಿಷ್ಟು ತಿಂಗಳು ಹಣ ಪಾವತಿಗೆ ತಾಂತ್ರಿಕತೆ ಸಮಸ್ಯೆ ನೆಪವೊಡ್ಡಿದ್ದ ಆಹಾರ ಇಲಾಖೆ ಕೆಲ ಕಾಲ ಮುಂದೂಡಿಕೆ ಮಾಡಿತ್ತು. ಈಗ ಹಣದ ಬದಲಿಗೆ ಅಕ್ಕಿ ಕೊಡುವುದಾಗಿ ಆಹಾರ ಇಲಾಖೆಯ ಕೆಲವೊಂದಿಷ್ಟು ಅಧಿಕಾರಿಗಳು ಹೇಳ್ತಿದ್ದಾರೆ. ಅಂದರೆ ಈಗೇನು ಮೊದಲೇನಂತಂದರೆ 5 kg ಅಕ್ಕಿಯ ಬಗ್ಗೆ ಒಂದು ದುಡ್ಡು ಕೊಡ್ತಾ ಇದ್ರಲ್ಲ, ಇನ್ನು ಮುಂದೆ ನಾವು ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಇದು ಯಾವಾಗಿಂದ ಜಾರಿಗೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ವಿಪರ್ಯಾಸ ಏನಂತಂದರೆ ಅಕ್ಕಿ ಹಣ ಎರಡೂ ಫಲಾನುಭವಿಗಳಿಗೆ ಸಿಗ್ತಾಗಿಲ್ಲ. ಸರ್ಕಾರದಲ್ಲಿ ಈ ಬಗ್ಗೆ ಗೊಂದಲ ಇದೆ ಅಂತ ಜನ ಹೇಳ್ತಿದ್ದಾರೆ. ಅಂದರೆ ಈಗ 3 ತಿಂಗಳಿಂದ ಅಕ್ಕಿನೂ ಸಿಗ್ತಿಲ್ಲ, ದುಡ್ಡು ಸಿಗ್ತಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಏನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ 3 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ಏನು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಈಗ ಅನ್ನಭಾಗ್ಯದ ಕೂಡ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಆಕ್ರೋಶಕ್ಕೆ ರಾಜ್ಯ ಸರ್ಕಾರ ಕಾರಣವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಕ್ಕಿಯನ್ನು ಕೊಡೋದಿಲ್ಲ, ಅಕ್ಕಿಯ ಬದಲಾಗಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಆದರೆ ಈಗ ರಿವರ್ಸ್ ಏನಂತಂದರೆ ದುಡ್ಡು ಕೊಡಲ್ಲ, 5 kg ಅಕ್ಕಿ ಕೊಡ್ತೀವಿ, ನೀವು ಜೀವನವನ್ನು ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ. ಪ್ರಭು, ಎಸ್, ಜೀವನ್ ಈಗ 5 kg ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರು. ಬಟ್ ಈಗ ನೀವು ಹೇಳ್ತಾ ಇದ್ರಿ ಸರ್ಕಾರ ಆದಷ್ಟು ಬೇಗ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಒತ್ತಾಯ ಇರೋದು ದುಡ್ಡು ಕೊಟ್ಟರೆ ಮತ್ತೆ ಅದು ಖರ್ಚಾಗ್ಬಿಡುತ್ತೆ, ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡ್ಬಿಡ್ತಾರೆ. ಹಾಗಾಗಿ 10 kg ಅಕ್ಕಿ ಕೊಟ್ಬಿಟ್ರೆ ಹೊಟ್ಟೆ ಆದರೂ ತುಂಬುತ್ತೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಕೇಂದ್ರ ಸರ್ಕಾರ ಕೊಡೋಕೆ ಮುಂದಾದರೂ ಕೂಡ ರಾಜ್ಯ ಸರ್ಕಾರ ಖರೀದಿ ಮಾಡ್ತಿಲ್ಲ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದವರೇ ಬೇಕು ಅಂತ ಮೀನಾಮೇಷ ಮಾಡ್ತಿದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ಅವರು ಕೊಡ್ತಾ ಇಲ್ಲ, ಅಲ್ಲಿ ಸಂಗ್ರಹ ದಾಸ್ತಾನು ಕಡಿಮೆ ಇದೆ ಅಂತ ಕಾಂಗ್ರೆಸ್ನ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಕ್ಕೆ ಏನೇ ಇದ್ರೂ ಕೂಡ ಇಲ್ಲಿ 10 kg ಅಕ್ಕಿ ಕೊಡ್ತೀವಿ ಅಂತ ಸರ್ಕಾರ ಅಂದರೆ ಕಾಂಗ್ರೆಸ್ ಘೋಷಣೆ ಮಾಡಿತ್ತು. ಈಗ ಅದನ್ನು ಕಂಪ್ಲೀಟಾಗಿ ಜಾರಿ ಮಾಡಿದರೆ ಬಡವರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.